ವ್ಯಂಜನ ಸಂಧಿ. ಸ್ವರಸಂಧಿಯ ಪ್ರಕಾರಗಳಲ್ಲಿ ಒಂದಾದ ಆಗಮಸಂಧಿಯೇ ವ್ಯಂಜನ ಸಂಧಿ. ಇದು ಸ್ವರಸಂಧಿಯ ಪ್ರಕಾರವಾದರೂ ಇಲ್ಲಿ ಸ್ವರ ಹಾಗೂ ಸ್ವರಗಳ ನಡುವೆ ಸಂಧಿಕಾರ್ಯ ನಡೆಯುವುದಿಲ್ಲ, ಬದಲಿಗೆ ವ್ಯಂಜನ ಹಾಗೂ ವ್ಯಂಜನಗಳ ನಡುವೆ ಸಂಧಿಕಾರ್ಯ ನಡೆಯುತ್ತದೆ. ಆದ್ದರಿಂದ ಇದನ್ನು ವ್ಯಂಜನ ಸಂಧಿ ಎಂದು ಕರೆಯಲಾಗುತ್ತದೆ. ವ್ಯಂಜನ ಸಂಧಿ ಎಂದರೆ ಈಗಾಗಲೇ ಹೇಳಿದಂತೆ ವ್ಯಂಜನ ಹಾಗೂ ವ್ಯಂಜನಗಳಲ್ಲಿ ನಡೆಯುವ ಸಂಧಿಯೇ ವ್ಯಂಜನ ಸಂಧಿ. ಉದಾಹರಣೆ: ಪಳ ಅದಿಕ್ ಕನ್ನಡ ಬರೋಬರಿ ಪಳಗನ್ನಡ. ಹುಲಿ ಅದಿಕ್ ತೊಡುಗೆ ಬರೋಬರಿ ಹುಲಿದೊಡುಗೆ. ಕಣ್ ಅದಿಕ್ ಪನಿ ಬರೋಬರಿ ಕಂಬನಿ. ಎಳ ಅದಿಕ್ ಪಳ್ಳಿ ಬರೋಬರಿ ಎಳವಳ್ಳಿ. ಪೊನ್ನು ಅದಿಕ್ ಸುರಿಗೆ ಬರೋಬರಿ ಪೊಂಜುರಿಗೆ. ಇಲ್ಲೆಲ್ಲ ಸಂಧಿಕ್ರಿಯೆ ನಡೆಯುವಾಗ ಕಕಾರಕ್ಕೆ ಗಕಾರ, ತಕಾರಕ್ಕೆ ದಕಾರ ಹಾಗೂ ಪಕಾರಕ್ಕೆ ಬಕಾರ ಆದೇಶವಾಗಿ ಬಂದುದನ್ನು ಗಮನಿಸಬಹುದು. ಇದನ್ನೇ ಕನ್ನಡದಲ್ಲಿ ಕತಪಗಳಿಗೆ ಗದಬ ಆದೇಶ ಸಂಧಿ ಎಂದು ಕರೆಯಲಾಗುತ್ತದೆ. ವ್ಯಂಜನ ಸಂಧಿಯಲ್ಲಿ ಪ್ರಕಾರಗಳು. ವ್ಯಂಜನ ಸಂಧಿಯಲ್ಲಿ ಮುಖ್ಯವಾಗಿ 3 ಪ್ರಕಾರಗಳನ್ನು ಮಾಡಲಾಗುತ್ತದೆ. ಅವೆಂದರೆ: 1. ಕತಪಗಳಿಗೆ ಗದಬ ಆದೇಶ ಸಂಧಿ. 2. ಪಬಮಗಳಿಗೆ ವ ಆದೇಶ ಸಂಧಿ. 3. ಸಕಾರಕ್ಕೆ ಚಚ್ಚಗಳ ಆದೇಶ ಸಂಧಿ. 1. ಕತಪಗಳಿಗೆ ಗದಬ ಆದೇಶ ಸಂಧಿ. ಪೂರ್ವಪದದ ಆದಿಯಲ್ಲಿ ಅಥವಾ ಮೊದಲಲ್ಲಿ ಕತಪಗಳಿದ್ದರೆ ಸಂಧಿಯಾಗುವಾಗ ಅವುಗಳಿಗೆ ಕ್ರಮವಾಗಿ ಗದಬಗಳು ಆದೇಶವಾಗಿ ಬರುವುದೇ ಕತಪಗಳಿಗೆ ಗದಬ ಆದೇಶ ಸಂಧಿ. ಉದಾಹರಣೆ: ನಡು ಅದಿಕ್ ಕನ್ನಡ ಬರೋಬರಿ ನಡುಗನ್ನಡ. ಪಳ ಅದಿಕ್ ಕನ್ನಡ ಬರೋಬರಿ ಪಳಗನ್ನಡ. ಹಳ ಅದಿಕ್ ಕನ್ನಡ ಬರೋಬರಿ ಹಳಗನ್ನಡ. ಹೊಸ ಅದಿಕ್ ಕನ್ನಡ ಬರೋಬರಿ ಹೊಸಗನ್ನಡ. ಕಾಡು ಅದಿಕ್ ಕಿಚ್ಚು ಬರೋಬರಿ ಕಾಡ್ಗಿಚ್ಚು. ಹಸು ಅದಿಕ್ ಕೂಸು ಬರೋಬರಿ ಹಸುಗೂಸು. ತಲೆ ಅದಿಕ್ ತೆಗೆ ಬರೋಬರಿ ತಲೆದೆಗೆ. ಕಣ್ ಅದಿಕ್ ಪರಿ ಬರೋಬರಿ ಕಣ್ಪರಿ. ಅಪವಾದ: ಸಂಧಿ ನಿಯಮದ ಪ್ರಕಾರ ಸಂಧಿಯಾಗುವಂತಿದ್ದರೂ ಬಹುಳದಿಂದಾಗಿ ಅಥವಾ ಕೆಲ ಕಡೆಗಳಲ್ಲಿ ಕತಪಗಳಿಗೆ ಗದಬ ಆದೇಶವಾಗುವುದಿಲ್ಲ. ಇದಕ್ಕೆ ಕೆಲ ಉದಾಹರಣೆಗಳನ್ನು ನೋಡಬಹುದು. ಕಕಾರಕ್ಕೆ ಉದಾಹರಣೆ: ತಲೆ ಅದಿಕ್ ಕಟ್ಟು ಬರೋಬರಿ ತಲೆಕಟ್ಟು. ಒರ್ ಅದಿಕ್ ಕಟ್ಟು ಬರೋಬರಿ ಒರ್ಕಟ್ಟು. ಕಡು ಅದಿಕ್ ಚಾಗಿ ಬರೋಬರಿ ಕಡುಚಾಗಿ. ಮಾರ್ ಅದಿಕ್ ಕೊರಳು ಬರೋಬರಿ ಮಾರ್ಕೊರಳು. ಇರ್ ಅದಿಕ್ ತಲೆ ಬರೋಬರಿ ಇರ್ತಲೆ. ಒರ್ ಅದಿಕ್ ಪಿಡಿ ಬರೋಬರಿ ಒರ್ಪಿಡಿ. ಕಾಡು ಅದಿಕ್ ಕಿಚ್ಚು ಬರೋಬರಿ ಕಾಳ್ಕಿಚ್ಚು. ಕೆಳಗು ಅದಿಕ್ ಕೆರೆ ಬರೋಬರಿ ಕೆಳ್ಕೆರೆ. 2. ಪಬಮಗಳಿಗೆ ವ ಆದೇಶ ಸಂಧಿ. ಉತ್ತರ ಪದದ ಪೂರ್ವದಲ್ಲಿರುವ ಪಬಮಗಳಿಗೆ ವ ಆದೇಶವಾಗುವುದೇ ಪಬಮಗಳಿಗೆ ವ ಆದೇಶ ಸಂಧಿ. ಉದಾಹರಣೆ: ಎಳ ಅದಿಕ್ ಪಳ್ಳಿ ಬರೋಬರಿ ಎಳವಳ್ಳಿ. ಕಡು ಅದಿಕ್ ಬೆಳ್ಪುಂ ಬರೋಬರಿ ಕಡುವೆಳ್ಪುಂ. ಪಳ ಅದಿಕ್ ಮಾನಸಂ ಬರೋಬರಿ ಪಳವಾನಸಂ. ಈ ವ ಆದೇಶ ಸಂಧಿಯ ಕೆಲ ನಿಯಮಗಳು ಈ ಕೆಳಗಿನಂತಿವೆ. 1. ಬಹುಳತೆಯಿಂದ ಅಥವಾ ಕೆಲಸಲ ಸಹಜ ವ್ಯಂಜನಗಳಿಗೆ ಪಬಮಗಳು ಪರವಾದರೆ ವ ಆದೇಶವಾಗುತ್ತದೆ. ಇದಕ್ಕೆ ಕೆಲ ಉದಾಹರಣೆಗಳನ್ನು ನೋಡಬಹುದು. ಪಕಾರಕ್ಕೆ ಉದಾಹರಣೆ: ಎಳ ಅದಿಕ್ ಪಳ್ಳಿ ಬರೋಬರಿ ಎಳವಳ್ಳಿ. ಬಕಾರಕ್ಕೆ ಉದಾಹರಣೆ: ಕಡು ಅದಿಕ್ ಬೆಳ್ಪುಂ ಬರೋಬರಿ ಕಡುವೆಳ್ಪುಂ. ಮಕಾರಕ್ಕೆ ಉದಾಹರಣೆ: ಪಳ ಅದಿಕ್ ಮಾನಸಂ ಬರೋಬರಿ ಪಳವಾನಸಂ. ಆದೇಶವಲ್ಲದ ಸಹಜ ವ್ಯಂಜನಗಳಿಗೂ ಪಬಮಗಳಿಗೆ ವ ಆದೇಶವಾಗುವುದುಂಟು. ಇದಕ್ಕೆ ಕೆಲ ಉದಾಹರಣೆಗಳನ್ನು ನೋಡಬಹುದು. ಪಕಾರಕ್ಕೆ ಉದಾಹರಣೆ: ನೀರ್ ಅದಿಕ್ ಪೊನಲ್ ಬರೋಬರಿ ನೀರ್ವೋನಲ್. ಬಕಾರಕ್ಕೆ ಉದಾಹರಣೆ: ತೋಳ್ ಅದಿಕ್ ಬಲ್ಮೆ ಬರೋಬರಿ ತೊಳ್ವಲ್ಮೆ. ಮಕಾರಕ್ಕೆ ಉದಾಹರಣೆ: ಮೆಲ್ ಅದಿಕ್ ಮಾತು ಬರೋಬರಿ ಮೆಲ್ವಾತು. ಅಪವಾದ: ಕೆಲಸಲ ಪಬಮಗಳಿಗೆ ವ ಆದೇಶವಾಗುವುದಿಲ್ಲ. ಇದಕ್ಕೆ ಕೆಲ ಉದಾಹರಣೆಗಳನ್ನು ನೋಡಬಹುದು. ಪಕಾರಕ್ಕೆ ಉದಾಹರಣೆ: ಕಿಳ್ ಅದಿಕ್ ಪೊಡೆ ಬರೋಬರಿ ಕಿಳ್ಪೊಡೆ. ಬಕಾರಕ್ಕೆ ಉದಾಹರಣೆ: ಇರ್ ಅದಿಕ್ ಬಾಳು ಬರೋಬರಿ ಇರ್ಬಾಳು. ಮಕಾರಕ್ಕೆ ಉದಾಹರಣೆ: ಇರ್ ಅದಿಕ್ ಮಡಿ ಬರೋಬರಿ ಇರ್ಮಡಿ. ವಾಕ್ಯದಲ್ಲಿ ಪಬಮಗಳಿಗೆ ವ ಬರುತ್ತದೆ. ಇದಕ್ಕೆ ಉದಾಹರಣೆಗಳು ಇಂತಿವೆ. ಪಕಾರಕ್ಕೆ ಉದಾಹರಣೆ: ತರ ಅದಿಕ್ ಪೇಳ್ದು ಬರೋಬರಿ ತರವೇಳ್ದು. ಬಕಾರಕ್ಕೆ ಉದಾಹರಣೆ: ಕೆಲಸಕ್ಕೆ ಅದಿಕ್ ಬರ್ಪ ಬರೋಬರಿ ಕೆಲಸಕ್ಕೆ ವರ್ಪ. ಮಕಾರಕ್ಕೆ ಉದಾಹರಣೆ: ತವರೂರ್ಗೆ ಅದಿಕ್ ಮೋಪ ಬರೋಬರಿ ತವರೂರ್ಗೆ ವೋಪ. ಸಕಾರಕ್ಕೆ ಚ ಜ ಛ ಆದೇಶ ಸಂಧಿ. ಸಂಧಿಯಾಗುವಾಗ ಸಕಾರಕ್ಕೆ ಚ ಜ ಛಗಳು ಆದೇಶವಾಗುವುದೇ ಸಕಾರಕ್ಕೆ ಚ ಜ ಛ ಆದೇಶ ಸಂಧಿ. ಇದಕ್ಕೆ ಕೆಲ ಉದಾಹರಣೆಗಳು ಇಂತಿವೆ. ಚಕಾರಕ್ಕೆ ಉದಾಹರಣೆ: ಇನಿದಾದ ಅದಿಕ್ ಸರ ಬರೋಬರಿ ಇಂಚರ. ನುಣ್ ಅದಿಕ್ ಸರ ಬರೋಬರಿ ನುಂಚರ. ಜಕಾರಕ್ಕೆ ಉದಾಹರಣೆ: ಪೊನ್ ಅದಿಕ್ ಸುರಿಗೆ ಬರೋಬರಿ ಪೊಂಜುರಿಗೆ. ಮುನ್ ಅದಿಕ್ ಸೆರಗು ಬರೋಬರಿ ಮುಂಜೆರಗು. ಮುನ್ ಅದಿಕ್ ಸೂರು ಬರೋಬರಿ ಮುಂಜೂರು. ತಣ್ ಅದಿಕ್ ಸೊಡರು ಬರೋಬರಿ ತಂಜೊಡರು. ಛಕಾರಕ್ಕೆ ಉದಾಹರಣೆ: ನೂರ್ ಅದಿಕ್ ಸಾಸಿರ ಬರೋಬರಿ ನೂರ್ಚಾಸಿರ. 2 ಅದಿಕ್ ಸಾಸಿರ ಬರೋಬರಿ ಇರ್ಚಾಸಿರ. 18 ಅದಿಕ್ ಸಾಸಿರ ಬರೋಬರಿ 18 ಛಕಾರಕ್ಕೆ ಕೇಶಿರಾಜ ಕೊಡುವ ಈ ಉದಾಹರಣೆಗಳು ಮೂಲತಃ ಕನ್ನಡದವುಗಳಲ್ಲ, ಸಂಸ್ಕೃತದವು. ಛಕಾರ ಕನ್ನಡದ್ದಲ್ಲ, ಸಂಸ್ಕೃತದ್ದು.